ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಂದಿನಿ ಲೈಫ್ ಸ್ಟೈಲ್ ಡೈರೀಸ್. ಇವತ್ತು ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಪೋಷಣ್ ಅಭಿಯಾನ ಯೋಜನೆಯನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀವಿ. ಅದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಕಾರ್ಯಕ್ರಮನ ಮಾಡೋಕ್ಕೆ ಹಿಂದಿನ ದಿನ ಗಿಡಗಳನ್ನ ತರೋಕ್ಕೋಸ್ಕರ ನಾವು ಈ ಪ್ಲೇಸ್ಗೆ ಹೋಗಿದ್ವಿ. ಇವರಿಬ್ಬರು ನನ್ನ ಕಲೀಗ್ಸ್, ಸೊ ಜೊತೆಗೆ ನನ್ನ ಬ್ರದರ್ಸ್ ಥರ ಇವರು. ಸೊ ಅವ್ರ ಜೊತೆ ತುಂಬ ಫೋನ್ ಮಾಡ್ತಾ ಇರ್ತೀವಿ ಆಫೀಸಲ್ಲಿದ್ದಾಗ. ಅಲ್ಲಿಂದ ವಾಪಸ್ ಬಂದು ಸಭಾಂಗಣನ ಕ್ಲೀನ್ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಸಹೋದ್ಯೋಗಿಗಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರ ಸಹಕಾರದಿಂದಲೇ ಕಾರ್ಯಕ್ರಮಕ್ಕೆ ಇವರುಗಳೇ ಕಾರಣ. ಈ ಒಂದು ಸ್ವಚ್ಛತೆ ಮಾಡ್ಕೋಬೇಕು, ಹಾಗಾಗಿ ಸ್ವಚ್ಛತೆ ಮಾಡಿ ಎಲ್ಲರೂ ಸಹ ಮಾಡ್ತಾ ಎಂಜಾಯ್ ಮಾಡಿದ್ವಿ. ಜೊತೆಗೆ ನಾಳೆ ಕಾರ್ಯಕ್ರಮನ ಹೇಗೆ ಮಾಡಬೇಕು ಅಂತೆಲ್ಲ ಡಿಸ್ಕಷನ್ ಮಾಡಿ ಮುಗಿಸಿ ಮನೆಗೆ ಹೋದ್ವಿ. ಮಾರನೇ ದಿನ ತಾಲೂಕಿನ ನ್ಯಾಯಾಧೀಶರಿಂದ ಗಿಡ ನೆಡುವ ಮೂಲಕ ಕಾರ್ಯಕ್ರಮದ ಚಾಲನೆಯನ್ನು ಮಾಡಿಸಲಾಯಿತು. ತದನಂತರ ಅವರು ಅಂಗನವಾಡಿ ಭೇಟಿ ಮಾಡಿ ಕೆಲವು ಸಲಹೆಗಳನ್ನ ನೀಡಿದ್ರು. ಸಭಾಂಗಣದ ಮುಂದೆ ರಂಗೋಲಿಗಳ ಚಿತ್ತಾರ, ರಿಬ್ಬನ್ ಕಟ್ ಮಾಡಾಯಿತು. ಸೊ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ. ಅವ್ರಿಗೂ ಸಹ ನಾನು ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಹಿಳಾ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಶಾರದಾ ಮೇಡಮ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಾನು ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತೆಯರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರುವ ಎಲ್ಲರಿಗೂ ನಾನು ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಇಲ್ಲಿಯವರೆಗೆ ಸ್ವಾಗತವನ್ನು ಮಾಡಿದಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂತಹ ಗೋವಿಂದರಾಜ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಹೇಗೆ ನಾವು ಪೌಷ್ಟಿಕಾಂಶದ ಆಹಾರ ಪದಾರ್ಥಗಳನ್ನು ಜೋಡಿಸಿ ಇಟ್ಟಿದ್ದೀವಿ, ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ನೀವು ಸಹ ಹೆಚ್ಚು ಹಸಿರು ತರಕಾರಿಗಳು, ಸೊಪ್ಪುಗಳನ್ನು ಹೆಚ್ಚಾಗಿ ತಿನ್ನಿ ಅಂತ ಹೇಳ್ತೀನಿ. ಸೊ ಎಂಜಾಯ್. ಮಡಿಕೆಯಿಂದ ಡಿಸೈನ್ ಮಾಡಿರುವಂಥದ್ದು. ಅವರಿಗೆ ಈ ತರಕಾರಿಗಳು, ಹಣ್ಣುಗಳು, ಪೌಷ್ಟಿಕಾಂಶಗಳ ಇರತಕ್ಕಂಥ ಏನು ಧಾನ್ಯ ಬೆಳೀತವೆ, ಮೊಳಕೆ ಕಾಳು ಎಲ್ಲ ಹಳ್ಳಿಕಲ್ಲೇ ಬೆಳೀತವೆ. ಆದರೆ ಅವರು ಉಪಯೋಗಿಸ್ಬೇಕು. ಅದೆಲ್ಲ ಮಾರಿಬಿಟ್ಟು ಅಕ್ಕಿ ತೊಗೊಂಬರ್ತಾರೆ, ಸಕ್ಕರೆ ತೊಗೊಂಬರ್ತಾರೆ, ಅವರೇ ಬೆಳೀತಕ್ಕಂಥ ಧಾನ್ಯಗಳನ್ನು ಈ ರೀತಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದು ಯಶಸ್ವಿಯಾಗಿ ಮಾಡಿರೋ ವಿಡಿಯೋನ ನಿಮ್ಗೆ ಹಾಕಿದ್ದೀನಿ. ಸೊ ಅದರ ಹಿಂದೆ ನಾವು ಶ್ರಮ ಹಾಕಿದ್ದೀವಿ. ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್.